ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಕೃಷ್ಣ ಲಾಗ್ಸ್. ಇವತ್ತಿನ ಡೇ ಹೆಂಗೆ ಹೋಗುತ್ತೆ ನೋಡೋಣ. ಇವಾಗ 2:30 ಆಗಿದೆ. ಮಕ್ಕಳು ತೋಟದ ಹತ್ರ ಹೋಗಿದ್ದು. ಇವತ್ತು ಮನೆಯವರು ಭಾನುವಾರ ಮನೇಲಿದ್ದಾರೆ, ರಜಾ ಇದೆ ಇವತ್ತು, ಹಂಗಾಗಿ ಎಳ್ಳ ಹೊಡೆಸ್ತಾ ಇದ್ದಾರೆ. ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ಮಕ್ಕಳು ಇದು ಏನಿದು ಇಳ್ಳಿಕಾಯಿ ಕುಯ್ಕೆ ಬಂದಿದ್ದಾರೆ. ಮತ್ತು ಸೀಬೆಹಣ್ಣಿತ್ತು ನಮ್ಮನೆ ತೋಟದಲ್ಲಿ, ಹಂಗಾಗಿ ಸೀಬೆಹಣ್ಣು ಕುಯ್ಕೆ ಬಂದಿದ್ದಾರೆ. ನೋಡಿ ಇಷ್ಟಿದೆ. ಇನ್ನೂ ಸೀಬೆಹಣ್ಣು ಇದೆ, ಆದರೆ ಸ್ವಲ್ಪ ಚಿಕ್ಕ ಚಿಕ್ಕದಿದೆ. ಇನ್ನೊಂದು ವಾರ ಹೋದರೆ ಸ್ವಲ್ಪ ದೊಡ್ಡದಾಗುತ್ತೆ, ಆಮೇಲೆ ಕುಯ್ಕೊಂಬರ್ಬೇಕು. ನೋಡಿ ಇವತ್ತು ಸ್ಕೂಲಿಗೆ ರಜಾ ಅಲ್ವಾ, ಹಂಗಾಗಿ ಮನೇಲಿದ್ದಾಳೆ ಅವಳು. ಅವತ್ತು ಗಿಡ ತೋರಿಸಿದ್ನಲ್ಲ ಹಾಕಬೇಕು ಅಂತ, ನೋಡಿ ಇದು ಚೆನ್ನಾಗಿ ಬಂದಿದೆ. ಮತ್ತು ಇದು ತುಳಸಿನೂ ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಇದು ಮನಿ ಪ್ಲ್ಯಾಂಟು ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಇಲ್ಲೊಂದು ಚಿಕ್ಕ ತುಳಸಿ ಇದೆ, ಇದೂ ಕೂಡ ಚೆನ್ನಾಗಿ ಬಂದಿದೆ. ಇದೊಂದು ಗರುಡ ಸೊಪ್ಪು ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಇಲ್ಲೊಂದು ಗಿಡ ಹಾಕಿದ್ದೀನಿ, ಅಲೋವೆರಾ. ನೋಡಿ ಅದು ಹಣ್ಣಿನ ಗಿಡ ಅಂದ್ಬಿಟ್ಟು ತೋರಿಸಿದ್ನಲ್ಲ, ಹೆಗ್ಣ ಬಿಡ್ತಾ ಇಲ್ಲ. ಹೆಗ್ಣ ಎಲ್ಲ ಕಚ್ಚಿ ಹಾಕಿರುತ್ತೆ. ಒಂದು ಗಿಡ ಒಣಗೋಗಿದೆ, ಇದೊಂದು ಬರ್ತಾ ಇದೆ. ಮತ್ತು ಅಲ್ಲಿ ಹೊರಗಡೆ ಒಂದು ಹಾಕಿದ್ದೀನಿ. ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು, ಹೆಗಣನೇ ಬಿಡ್ತಾ ಇಲ್ಲ. ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡಬೇಕಂತ ಅಂದ್ಕೊಂಡೆ. ನೋಡಿ ಇದು ಮುಂಚೆ ಆರ್ಡ್ರ್ ಮಾಡಿದ್ದು ಮೀಶೋದಲ್ಲೇ, ಎಷ್ಟು 4-5 ಪೀಸ್ ಇದೆ. ಆದರೆ ಇದು ಅಷ್ಟು ಚೆನ್ನಾಗಿಲ್ಲ, ಕ್ವಾಲಿಟಿ ತುಂಬ ತೆಳುವಿದೆ. ಹಂಗಾಗಿ ಅಂಗಡಿಲಿ ಹುಡುಕಿದ್ವಿ, ಸಿಕ್ಕಿರಲಿಲ್ಲ ನಮಗೆ. ಇದೇ ಥರದ್ದು ಸ್ವಲ್ಪ ದಪ್ಪದು ನನ್ನ ಚಿಕ್ಕ ಮಗಳಿಗೆ ಒಂದು ಸಲ ತರಿಸಿದ್ವಿ, ಅದೇ ಥರನಂದರೆ ಸಿಗಲಿಲ್ಲ. ಹಂಗಾಗಿ ಇದನ್ನ ಆರ್ಡ್ರ್ ಮಾಡಿದ್ರು. ನೋಡಿ ತುಂಬ ತೆಳು ಬಂದಿದೆ, 5 ಪೀಸ್ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ವೇಸ್ಟು, ಸುಮ್ಮನೆ ಆರಿಸ್ಬೇಕಷ್ಟೇ. ಇದನ್ನು ಮತ್ತೆ ಬೇರೆ ಆರ್ಡ್ರ್ ಮಾಡಿದ್ದೆ, ಮತ್ತೆ ಮೀಶೋದಲ್ಲೇ ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಎಷ್ಟು 2 ಪೀಸ್ ಬಂದಿದೆ. ನೋಡಿ ಇದು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಪಾಪುಗೆ ಹೊಚ್ಕೊಂಡು ಹೋಗೋಕ್ಕೆ ಬೆಡ್ಶೀಟು ನೋಡಿ ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಲೆಂತು ಇದೆ, ಆದರೆ ಇದಷ್ಟು ಲೆಂತ್ ಇಲ್ಲ. ಇದು ತುಂಬ ಚೆನ್ನಾಗಿದೆ. ಎರಡು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಕ್ವಾಲಿಟಿ ಮತ್ತು ರೈಟ್ ಬಂದು 719 ರೂಪಾಯಿ ಇದೆ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. 719 ರೂಪಾಯಿ ಇದೆ ಎರಡರಿಂದ. ತುಂಬ ಚೆನ್ನಾಗಿದೆ. ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ಇದೆ. ಅದು ಬಿಟ್ಟರೆ ಮತ್ತು ರೊಟ್ಟಿ ಚಟ್ನಿ ಮಾಡಿದ್ದೆ. ಚಿಕನ್ ಗ್ರೇವಿ ಇದೆ. ತರಕಾರಿ ಸಾಂಬಾರು ಇದೆ. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಂಗಿಲ್ಲ, ರೈಸು ಇದೆ ಇಲ್ಲಿ. ಇನ್ನೇನಾದರೂ ನೈಟ್ ಏನಾದರೂ ಸಾಂಬಾರು ಮಾಡಬೇಕು. ನೋಡಿ ಇವತ್ತು ಭಾನುವಾರ, ಎಲ್ಲ ಮಕ್ಕಳು ಓದ್ಕೊಂಡ್ರೆ ನನ್ನ ಮಗಳು ಏನು ಕೆಲಸ ಮಾಡ್ತಾಯಿದ್ದಾಳೆ ನೋಡಿ, ಟಿ ವಿ ನೋಡೋ ಕೆಲಸ ಮಾಡೋದು ಇವರು. ಅದು ಸೌಂಡ್ ಬರ್ತಾ ಇಲ್ಲ, ವೈರೇನೋ ಕಟ್ಟಾಗಿದೆ ಅನಿಸುತ್ತೆ, ಸೌಂಡ್ ಏನೂ ಬರ್ತಾ ಇಲ್ಲ. ಹಂಗೆ ಕುತ್ಕೊಂಡು ನೋಡ್ತಾ ಇದ್ದಾಳೆ. ಇಲ್ಲ ಟಿ ವಿ ಇಲ್ಲ ಅಂದರೆ ಪಟ್ಟನಂಗೆ ಬಂದು ಮೊಬೈಲ್ ಹಿಡ್ಕೊಂತಾಳೆ. ನಿನ್ನೆ ಚಿಕ್ಕ ಮಗಳಿಗೆ ಇದ್ದಕ್ಕಿದ್ದಾಗೆ ಜ್ವರ ಬಂತು. ಚೆನ್ನಾಗೇ ಇದ್ಲು. ನೈಟು ಮೈಯೆಲ್ಲ ಬಿಸಿ ಇತ್ತು, ಶಿರಪ್ ಹಾಕಿದ್ದೆ. ಆಮೇಲೆ ಮತ್ತೆ ನೋಡಿದ್ರೆ ಬೆಳಗ್ಗೆ ಹೊತ್ತಿಗೆ ಫುಲ್ಲು ಮೂಗೆಲ್ಲ ಕಟ್ಟಿತ್ತು, ಫುಲ್ಲು ಜ್ವರ ಬಂದೇ ಬಿಡ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ನೋಡಿದ್ರೆ ಅಲ್ಲಿ ಮಕ್ಕಳು ಡಾಕ್ಟ್ರ್ ಇಲ್ಲ, ಸ್ಕಿನ್ ಡಾಕ್ಟ್ರ್ ಮಾತ್ರ ಇದ್ದರು. ಅವರಿಗೆ ಮತ್ತೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಮತ್ತೆ ವಾಪಸ್ ಬಂದು ಪ್ರೈವೇಟಿಗೆ ತೋರಿಸ್ಕೊಂಡು. ಪ್ರೈವೇಟಲ್ಲಿ ತುಂಬ ರಶ್ ಇದ್ದರು,
ಅಲ್ಲಿ 1 ಅವರ್ ಕಾಯ್ದು ಪಾಪನ ತೋರಿಸ್ಕೊಂಡು ಬಂದ್ವಿ. ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡ್ವಿ. ಅಲ್ಲಿ ಅರ್ಧ ಗಂಟೆ ಟ್ರಾಫಿಕ್ಕಲ್ಲಿ ಸುಮ್ಮನೆ ನಿಂತಿರೋದು. ಅಲ್ಲಿ ನೋಡಿದರೆ ಯಾರು ಚಿಕ್ಕ 18 ವರ್ಷದ ಒಳಗಿರೋ ಹುಡುಗಿಗೆ ಗಾಡಿ ಕೊಟ್ಟಿದ್ದಾರೆ. ನೋಡಿದರೆ ಆ ಹುಡುಗ ಗಾಡಿ ಓಡ್ಸೋಕ್ಕೆ ಬರ್ತಾಯಿಲ್ಲ. ಫುಲ್ಲು ಟ್ರಾಫಿಕ್ಕು ಜಾಮು. ಗಾಡಿ ಮಧ್ಯದ ರೋಡಲ್ಲೇ ಆಫ್ ಆಗಿಬಿಟ್ಟಿದೆ. ಹಂಗಾಗಿ ಅಲ್ಲೇ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಮಧ್ಯದಲ್ಲಿ ಬರುವಾಗ ಅಲ್ಲಿ ಅರ್ಧ ಗಂಟೆ ಟೈಮ್ ವೇಸ್ಟು. ಆಮೇಲೆ ಅಲ್ಲಿಂದ ಪಾಪನ್ನು ಕರ್ಕೊಂಡು ಹಂಗೆ ಸ್ಕೂಲ್ ಹತ್ರ ಹೋಗೋಣ ಅಂತ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಮುಗಿದು ಊಟ ಮಾಡ್ತಾಯಿದ್ರು. ಮತ್ತೆ ಸ್ಕೂಲ್ ಹತ್ರ ಬಾಗಿಲಿಗೆ ಹೋಗ್ಬಿಟ್ಟು ಮತ್ತೆ ಸೀದಾ ವಾಪಸ್ ಬಂದ್ವಿ. ಅಲ್ಲೇನು ಇದು ಮಾಡಲಿಲ್ಲ. ನಾವು ಬಂದು ಮನೆಗೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು 10 ನಿಮಿಷ ಆಗಿತ್ತು ನಾವು ಇದು ಹಾಸ್ಪಿಟ್ಲಿಂದ ಬಂದು ಮನೆಗೆ. ನೋಡಿದರೆ ಅಷ್ಟೊತ್ತಿಗೆ ಮಕ್ಕಳು ಮನೆಗೆ ಬಂದರು. ಫ್ರೆಂಡ್ ನೋಡಿ, ನೀರೆಲ್ಲ ಖಾಲಿಯಾಗಿದೆ. ಅಂಡೆ ಎಲ್ಲ ತೊಳೆದಿಟ್ಟಿದ್ದೀವಿ. ನೀರು ತುಂಬಿಸ್ಬೇಕು. ನೋಡಿ ಇಲ್ಲೊಂದಿದೆ, ಫುಲ್ಲು ಖಾಲಿ. ಸಿಂಕ್ ಟ್ಯಾಂಕಿಗೆ ನೀರು ಮೋಟ್ರ್ ಆನ್ ಮಾಡ್ಕೊಂಡು ಬೆಳಗ್ಗೆ ತುಂಬಿಸಿದ್ವಿ. ತುಂಬಿಸಿದ ತಕ್ಷಣ ಅದು ತುಂಬ್ಸಕ್ಕೆ ಹೋದರೆ ಫುಲ್ಲು ಗಲೀಜು ಬರುತ್ತೆ. ಬೆಳಗ್ಗೆ ಮೋಟ್ರ್ ಫುಲ್ ಮಾಡ್ಕೊಂಡಿದ್ವಿ. ಇವಾಗ ಒಳಗಡೆ ಮತ್ತೆ ಅಂಡೆ ಎಲ್ಲ ತೊಳೆದು ತುಂಬಿಸ್ಕೊತ ಇದ್ದೀವಿ. ಇವಾಗ ನೋಡಿ ನನ್ನ ಮಗಳು ಇವಾಗ ನೀರು ತುಂಬಿಸ್ತಾ ಇದ್ದಾಳೆ. ನೀರೆಲ್ಲ ಫುಲ್ ಮಾಡ್ಕೊಂಡು ಇವಾಗ ಮತ್ತೆ ಮೋಟ್ರ್ ಆನ್ ಮಾಡಬೇಕು. ಅರ್ಧ ಖಾಲಿಯಾಗಿರುತ್ತೆ. ಮಳೆ ಬೇರಲ್ಲ, ಕರೆಂಟ್ ಇರಲ್ಲ ಯಾವಾಗಲೂ. ಹಂಗಾಗಿ ಕರೆಂಟ್ ಇದ್ದಾಗ ಮೋಟ್ರ್ ಆನ್ ಮಾಡ್ಕೊಳೋದು. ಮೋಟ್ರ್ ಆನ್ ಮಾಡಿದ ತಕ್ಷಣ ಅದು ಫುಲ್ಲು ಗಲೀಜು ಬರುತ್ತೆ. ಹಂಗಾಗಿ ಇವಾಗ ಸಂಜೆ ನೀರು ತುಂಬಿಸ್ತಾ ಇದ್ದೀವಿ. ಈರುಳ್ಳಿ ಖಾಲಿಯಾಗಿತ್ತು, ಈರುಳ್ಳಿ ತರಿಸಿದ್ದೀನಿ. ಇವಾಗ ಸಾಂಬಾರು ಮಾಡಬೇಕು. ಈರುಳ್ಳಿಗೋಸ್ಕರನೇ ಕಾಯ್ತಾ ಇದ್ದೆ. ಹೆಸ್ರು ಕಾಳು ಹಾಕಿ ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣಂತ. ಮೊಟ್ಟೆನೂ ಅಂಗಡಿಯಿಂದ ತರಿಸಿದ್ದೀನಿ. ನಮ್ಮ ಅಂಗಡಿದೆ. ಹೆಸ್ರು ಕಾಳು ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಸಾಂಬಾರು ಮಾಡಬೇಕು ಇವಾಗ. ನೋಡಿ ಹೆಸ್ರು ಕಾಳು ಬೇಯಕ್ಕೆ ಹಾಕಿದ್ದೀನಿ. ಅದ್ರ ಜೊತೆನೇ 2 ಟೊಮೊಟೊ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಮಸಾಲಕ್ಕೊಂದು ಮತ್ತು ಸಾಂಬಾರಿಗೊಂದು ಆಗುತ್ತೆ ಸಾಕು. 1 ಟೈಮಿಗೆ ಮಾತ್ರ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಒಂದು 2 ವಿಷಲ್ ಆಗಲಿ. ಹೆಸ್ರು ಕಾಳು ಚೆನ್ನಾಗಿ ಬೇಯುತ್ತೆ. 2 ವಿಷಲ್ ಆದರೆ ಸಾಕು. ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೊತೀನಿ ನಾನು. ನೋಡಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಚಕ್ಕೆ 1 ಪೀಸಷ್ಟು, ಸ್ವಲ್ಪ ಸಾಂಬಾರು ಸೊಪ್ಪು, ಖಾರದ ಪುಡಿ 1.5 ಸ್ಪೂನ್ ಸಾಕು ನಮಗೆ. ಸಾಂಬಾರು ಪುಡಿ 3 ಸ್ಪೂನ್ ಸಾಕು. ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಅದು ಚಿಕ್ಕ ಸ್ಪೂನು, ಹಂಗಾಗಿ ಅರ್ಧ ಸ್ಪೂನ್ ಹಾಕಿದ್ದೀನಿ. ಇಷ್ಟೆಲ್ಲ ಆಗಿದೆ. ಮಸಾಲ ರುಬ್ಕೊಂಡು ಬರೋಣ. ಟೊಮೊಟೊ ಬೇಯಕ್ಕೆ ಹಾಕಿದ್ನಲ್ವ, ಅದು ಒಂದೇ ಒಂದು ಟೊಮೊಟೊ ಇಲ್ಲಿ ಖಾರಕ್ಕೆ ಹಾಕಿಂತೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಕರಿಬೇವು,
ಸಾಸಿವೆ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ, ಮಸಾಲ ರುಬ್ಬಿರೋದು ಹಾಕ್ತಾಯಿದ್ದೀನಿ. ನನಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಹೆಸ್ರು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಇವಾಗ. ಒಂದು ಟೊಮಟೊ ಇತ್ತಲ್ಲ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಟೊಮೊಟೊ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಇವಾಗ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಎಷ್ಟು ಬೇಕು ಅಷ್ಟು ಉಪ್ಪು. ಸಾಂಬಾರು ಕುದೀತಾ ಇದೆ, 6 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆ ಹಾಕ್ತಾಯಿದ್ದೀನಿ. ಆರು ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಕುದೀಲಿ ಸ್ವಲ್ಪ ಹೊತ್ತು ಚೆನ್ನಾಗಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.